ವೀಕ್ಷಕರೇ, ಈಗ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದೇನು ಅಂದರೆ 7.5 ಶನಿ. ಈ 7.5 ಶನಿ ಅಂದರೆ ಏನು? ಇದು ಒಬ್ಬ ಮನುಷ್ಯನಿಗೆ ಶುರುವಾದರೆ ಅದು ಯಾವ ರೀತಿ ತೊಂದರೆಯನ್ನು ಆ ಮನುಷ್ಯನಿಗೆ ಕೊಡುತ್ತೆ, ಹಾಗೆ ಇದಕ್ಕೆ ಏನಾದರೂ ಪರಿಹಾರ ಇದೆಯಾ? ಇದೆಲ್ಲದರ ಬಗ್ಗೆ ಮಾತಾಡೋಣ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಇವಾಗ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳಾದ, ಆಧ್ಯಾತ್ಮಿಕ ಚಿಂತಕರಾದ, ಜ್ಯೋತಿಷ ವಿಭೂಷಣರಾದ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ್ ಅರುಣ್ ಶರ್ಮಾ ಗುರುಜಿಯವರು. ಬನ್ನಿ ವೀಕ್ಷಕರೇ, ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರುಜಿ, ಮೊದಲನೇದಾಗಿ ಈ 7.5 ಶನಿ ಅಂದರೆ ಏನು ಅಂತ ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ 9 ಗ್ರಹಗಳಲ್ಲಿ ಶನೇಶ್ವರ ಅತ್ಯುತ್ತಮವಾದಂಥ ಗ್ರಹ. ಅದಕ್ಕೆ ಹೇಳೋದು ಗ್ರಹ ರಾಜ ಹೇ ವಿದ್ಯೆ ಹಿ ಶಿವಪ್ರಿಯ ಹಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ಶಾಂತಿ ಶನೇಶ್ವರಾಯ ನಮಃ. ಕಾತಾ ಹೇ ವಿದ್ಯೆ ಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಅಂದರೆ ಶನೇಶ್ವರ ನಮ್ಮ ಕರ್ಮ ದಂಡ ನಾಯಕ. ಈ ಒಂದು 9 ಗ್ರಹಗಳಿಗೆ ಯಾರೂ ಹೆದರಿಲ್ಲ ಅಂದರೂ ಸಹಿತ ಶನೇಶ್ವರ ಎನ್ನುವಂತಹ ಗ್ರಹಕ್ಕೆ ಪ್ರತಿಯೊಬ್ಬರು ಸಹಿತ ಹೆದರಲೇಬೇಕು. ಶಿವನಿಗೇ ಬಿಟ್ಟಿಲ್ಲ ಶನಿ, ಇನ್ನು ಸಾಮಾನ್ಯ ಜನರಿಗೆ ಬಿಡ್ತಾನ ಅನ್ನುವಂಥ ಒಂದು ಮಾತು ಸಹಿತ ಇದೆ. ಯಮನ ಒಂದು ಸಹೋದರನಾದಂಥ ಶನಿ, ಛಾಯಾ ಪುತ್ರನಾದಂಥ ಶನಿ, ರವಿಪುತ್ರನಾದಂಥ ಶನಿ. ಶನಿ ನಮ್ಮ ಜನ್ಮ ಜಾತಕದಲ್ಲಿ ನಾವು ನೋಡೋದಾದರೆ 7.5 ಅಂದರೆ 7.5 ವರ್ಷ. ಪ್ರಸ್ತುತವಾಗಿ 7.5 ಯಾರಿಗೆ ನಡೀತಿದೆ ಅಂದರೆ ಮೀನ, ಕುಂಭ ಮತ್ತು ಮೇಷರಾಶಿ. ಕುಂಭ, ಮೀನ, ಮೇಷರಾಶಿಗೆ ಈಗ 7.5 ನಡೀತಾ ಇದೆ ಅಟ್ ಪ್ರೆಸೆಂಟ್ ಸಿಚುವೇಶನ್. ಸೊ ಇಲ್ಲಿ ಏನಾಗತ್ತಪ್ಪ ಅಂದರೆ ಕುಂಭರಾಶಿ ಅಧಿಪತಿಯಾದಂಥ ಶನಿ ಉತ್ತಮವಾದಂಥ ಫಲಗಳನ್ನು ಮೀನರಾಶಿಯಲ್ಲಿರುವಂಥವ್ರಿಗೆ ಮತ್ತು ಮೇಷರಾಶಿಯಲ್ಲಿರುವಂಥವ್ರಿಗೆ ಯಾವ ರೀತಿಯಾಗಿ ಅವನ ಒಂದು ಪಾಠವನ್ನು ಕಲಿಸ್ತಾನೆ ಅಂತಲೂ ಹೇಳ್ಬೋದು. ಅವರು ಮಾಡುವಂತಹ ಕ್ರಿಯೆಗಳಿಗೆ, ಅವರು ಮಾಡುವಂತಹ ಒಂದು ಕಾರ್ಯಗಳಿಗೆ, ಧರ್ಮ ಮಾಡಿದರೆ ಧರ್ಮದ ಕಾರ್ಯ, ಕರ್ಮ ಮಾಡಿದರೆ ಕರ್ಮದ ಕಾರ್ಯ. ಶನೇಶ್ವರ ಅಂದರೆ ಭಯ ಪಡೋದು ಒಂದೇ ರೀಸನ್ಗೆ, ಏನಂದರೆ ನಮ್ಮ ಮೇಲೆ ಅವನ ದೃಷ್ಟಿ ಬೀಳಬಾರ್ದು ಅಂತ. ಅದು ತಪ್ಪು ಕಲ್ಪನೆ. ಶನೇಶ್ವರನ ದೃಷ್ಟಿ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಇರುತ್ತೆ. ಅದರಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾಗ ಶನಿ ಯಾರಿಗೂ ಸಹಿತ ನೆಗೆಟಿವ್ ಇಲ್ಲ. ನೀಚ ಸ್ಥಾನಕ್ಕೆ ಶನಿಯ ಒಂದು ಸ್ಥಾನ ಬಂದರೆ ಅಲ್ಲಿ ಪ್ರಾರಂಭ ಆಗೋದು ನಿನ್ನ ಕರ್ಮದ ಎಣಿಕೆ. ಇಲ್ಲಿ ಶನಿಯ ಒಂದು ದಶೆ ಇದ್ದಾಗಲೇ ಪ್ರಧಾನಮಂತ್ರಿಯವರಾಗಿದ್ದು ಮೋದಿಯವರು. ಶನಿ ದಶೆ ಇದ್ದಾಗಲೇ ಅವರು ರಾಜ್ಯವನ್ನು ಆಳಿದ್ದು. ಅಂದರೆ ಅವರ ಒಂದು ಕರ್ಮದ ಅನುಸಾರ. ಶನಿ ದಶೆಯಲ್ಲೇ ಕೆಲವೊಬ್ಬರು ಮನೆಯನ್ನು ಸಹಿತ ಕಟ್ಟಿರ್ತಾರೆ. ಶನಿ ದಶೆಯಲ್ಲೇ ಕೆಲವೊಂದು ಅಸ್ತಿತ್ವಗಳನ್ನು ಮಾಡ್ಕೊಂಡಿರ್ತಾರೆ. ಶನಿ ದಶೆಯಲ್ಲೇ ಕೆಲವರಿಗೆ ಲಾಭಗಳು ಜಾಸ್ತಿ ಆಗಿರ್ತವೆ. ಹಾಗಂತ ಶನಿ ಎಲ್ಲರಿಗೂ ಒಳ್ಳೇದು ಮಾಡ್ತಾನ? ಇಲ್ಲ. ಯಾರು ಅವರವರ ಪೂರ್ವ ಕರ್ಮಗಳ ಅನುಸಾರವಾಗಿ ಏನೇನು ಮಾಡ್ಕೊಂಡ್ಬಂದಿರ್ತಾರೆ ಅದರ ಅನುಗುಣವಾಗಿ ಶನಿಯ ಒಂದು ಪ್ರಾಬಲ್ಯತೆ ಇರುತ್ತೆ. ಈಗ ಮೊದಲ 2 ವರ್ಷ, ದ್ವಿತೀಯ 2 ವರ್ಷ, ಮೂರನೇ 2 ವರ್ಷ ಅಂತ ಡಿವೈಡ್. ಇದನ್ನು 7.5 ವರ್ಷ. ಈಗ ಕುಂಭರಾಶಿಯಿಂದ ಶನಿ ಮೀನರಾಶಿ ಪ್ರವೇಶ ಆದಾಗ ಹಿಮ್ಮುಖವಾಗಿ ಏನು ಚಲಿಸ್ತಾನೆ ಕುಂಭರಾಶಿಗೆ, ಅದು 2.5 ವರ್ಷ. ಲಗ್ನ ಅಂದರೆ ಈಗ ಮೀನೆಲ್ಲ ಲಗ್ನದಲ್ಲಿದ್ದಾನೆ ಶನಿ, ಅಲ್ಲಿ 2.5 ವರ್ಷ. ಮತ್ತು ಮುಮ್ಮುಖವಾಗಿ ಚಲಿಸುವಂಥದ್ದು ಯಾರು? ಮೇಷರಾಶಿ, ಇಲ್ಲಿ 2.5 ವರ್ಷ. ಮೇಷರಾಶಿ, ಕುಂಭರಾಶಿ ಮತ್ತು ಮೀನರಾಶಿಗೆ ಈ 7.5 ಈಗ ನಡೀತಾ ಇದೆ. ಈ 3 ರಾಶಿಯವರು ಏನೇನೆಲ್ಲ ಮಾಡಬಹುದು, ಯಾವ್ಯಾವ ರೀತಿಯಾಗಿ ಬಲ ನೋಡಿ. ಏನು ಮಾಡ್ತಾನೆ? ಸೋಮಾರಿತನವನ್ನು, ನೀನು ಶನಿ ಏನಾದರೂ ನಿಮ್ಮ ಜನ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದರೆ, ಶನಿ ಜೊತೆ ರಾಹುವಿನ ವಕ್ರಸ್ಥಿತಿ ಇದ್ದಾಗ ಸೋಮಾರಿತನ, ಏನೇ ಕೆಲಸ ಮಾಡ್ಕೊರು ವಿಳಂಬ, ಇದು ಕುಂಭರಾಶಿಗೆ. ಮೀನರಾಶಿಯಲ್ಲಿ ಅಸ್ತಿತ್ವದಲ್ಲಿದ್ದಾನೀಗ. ಅಂದರೆ ಜಾಬಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಳಂಬಗಳಾಗುವಂಥದ್ದು, ಸಿಗುವಂತಹ ಒಂದು ಸಮಯ, ಸಿಗುವಂತಹ ಒಂದು ಪ್ರಮೋಷನ್ ಮಿಸ್ ಆಗುವಂಥದ್ದು, ಈ ಥರ ಕೆಲವೊಂದು ಕಾರ್ಯಗಳು. ಅದೇ ಮೇಷರಾಶಿಯಲ್ಲಿ ನಾವು ನೋಡಿದ್ರೆ ಅದು ಮುಮ್ಮುಖವಾಗಿ ಚಲಿಸ್ತಾ ಇದ್ದಾನೆ. ಅಲ್ಲಿ ಏನಾಗ್ತಿರುತ್ತೆ ಅಂದರೆ ಅವ್ರಿಗೆ ಒಂದು ಉನ್ನತವಾದಂತಹ ಒಂದು ಪ್ರಾಬಲ್ಯತೆ ಮತ್ತು ಉತ್ತಮವಾದಂಥ ಬೆಳವಣಿಗೆ, ಶ್ರಮಕ್ಕೆ ತಕ್ಕಂತಹ ಫಲ,
ಅವ್ರು ಮಾಡುವಂಥ ಕೆಲಸ ಕಾರ್ಯದಲ್ಲಿ ಉತ್ತಮವಾದಂಥ ಒಂದು ವಿದೇಶ ಪ್ರಯಾಣ ಈ ಥರ. ಸೊ ಇಲ್ಲಿ ಸಡೆ ಸಾತಿ ಅಂದರೆ ಯಾವುದೇ ಕಾರಣಕ್ಕೂ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ಫಸ್ಟ್ ಕಿತ್ತು ಬಿಸಾಕಿ. 7.5 ವರ್ಷ ಶನಿಯ ಒಂದು ಅಸ್ತಿತ್ವ ನಿಮ್ಮ ಜನ್ಮ ಜಾತಕದಲ್ಲಿ ಇರುತ್ತೆ ಅಂತ ಅರ್ಥ ಅಷ್ಟೇ. ಅದು ಬಿಟ್ಟು 7.5 ಸಡೆ ಸಾತಿ ನಡೀತಾ ಇದೆ, ನನಗೆ ಕೆಟ್ಟದ್ದೇ ಆಗುತ್ತೆ ಅಂದರೆ ನೀನು ಕೆಟ್ಟದ್ದು ಮಾಡಿದರೆ ಮಾತ್ರ ನೀನು ಅದನ್ನೇ ಎದುರಿಸಿ ಅಷ್ಟೇ. ನಿನ್ನ ಮನಸ್ಸಿಗೆ ಭಾವನೆ, ಅದಕ್ಕೆ ನಾನು ನಮ್ಮ ಒಂದು ಮನಸ್ಸಿನ ಭಾವನೆ ಅದೊಂದು ಶಕ್ತಿ, ಆ ಶನೇಶ್ವರ ಅನ್ನುವಂಥ ಒಂದು ಶಕ್ತಿ. ಆ ಶಕ್ತಿನ ನಾವು ಹೇಗೆ ಅದನ್ನು ಅವಲಂಬಿಸ್ತೀವಿ, ನಾವು ಅದು ನಮ್ಮನ್ನು ಅವಲಂಬಿಸ್ತಾ ಹೋಗ್ತಾ ಇರುತ್ತೆ. ಹಾಗೆ ಶನೇಶ್ವರನ ಧ್ಯಾನವನ್ನು ನಾವು ಯಾವಾಗ ಮಾಡ್ತೀವಿ, ಶನೇಶ್ವರನ ಒಂದು ಆರಾಧನೆ ನಾವು ಯಾವಾಗ ಮಾಡ್ತೀವಿ, ಆಗ ಶನಿ ನಮಗೆ ಒಳ್ಳೆಯದನ್ನೇ ಮಾಡ್ತಾನೆ. ಶನಿಯ ಒಂದು ಆರಾಧನೆಯನ್ನು ಮಾಡುವಂಥದ್ದು ಅಥವಾ ದಾನ ಧರ್ಮಗಳನ್ನು ಮಾಡುವಂಥದ್ದು, ಉತ್ತಮವಾದಂಥ ಫಲಾನುಫಲಗಳು ಅಲ್ಲಿ ದೊರೀತಾ ಹೋಗ್ತವೆ.